ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನನಗೆ ಒಂದು ಮಾತು ನೆನಪಾಗತ್ತೆ. ಮಾತುಗಳೆಂದರೆ ನನಗೆ ಇಷ್ಟ. ಮಾತುಗಳೆಂದರೆ ನಮ್ಮ ಒಳಗೆ ಇರುವುದನ್ನು ತಲುಪಿಸುವಂಥದ್ದು. ಮಾತು ಕೆಲವೊಮ್ಮೆ ಸತ್ಯ ಆಗಿರುತ್ತೆ, ಕೆಲವೊಮ್ಮೆ ಸುಳ್ಳಾಗಿರುತ್ತೆ. ಮಾತು ಕೆಲವೊಮ್ಮೆ ಹೃದಯದಿಂದ ಬರುತ್ತೆ, ಕೆಲವೊಮ್ಮೆ ಬುದ್ಧಿಯಿಂದ ಬರುತ್ತೆ. ಏನೇ ಇರಲಿ, ನಾನು ಈ ಕೋಟೇಬಲ್ ಕೋಟ್ಸ್ ಅನ್ನೋದನ್ನು ತುಂಬ ಇಷ್ಟಪಡ್ತೀನಿ. ಅಂತಹ ಕೋಟೇಬಲ್ ಕೋಟ್ಸನ್ನು ನಮ್ಮ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದ್ಭುತವಾಗಿ ಅವರು ಮಾತನಾಡಬಲ್ಲರು. ಟೆಲಿಪ್ರಾಂಪ್ಟರ್ ಇರಲಿ ಬಿಡಲಿ, ಅವರು ಮಾತಾಡ್ತಾರೆ. ಟೆಲಿಪ್ರಾಂಪ್ಟರ್ ಇಟ್ಕೋತಾರೆ ಅಂದ್ಕೊಳ್ಳಿ. ಸೊ ಎನಿವೆ ಅವ್ರು ಮಾತನಾಡ್ತಾರೆ. ಅವರು ಹೇಳಿದ ಒಂದು ಮಾತು, ನ ಕಾವುಂಗ ನ ಕಾನೇ ದೂಂಗ ಅಂತ. ಅದರ್ಥ ಗೊತ್ತಲ್ವ? ನಾನು ತಿನ್ನಲ್ಲ, ಬೇರೆಯವರು ತಿನ್ನೋದಕ್ಕೂ ಬಿಡಲ್ಲ. ಇದು ಅವರು ಆಡಿದ ಸಂದರ್ಭದಲ್ಲಿ ಜನರ ಹೃದಯವನ್ನು ತಟ್ಟುಬಿಡ್ತು. ಯಾಕೆಂದರೆ ಈ ತಿನ್ನುವವರ ನಡುವೆ ನಾವು ಬದುಕ್ತಾ ಇದ್ದೀವಿ. ಭ್ರಷ್ಟತೆ ಇಲ್ಲದಂತಹ ಕ್ಷೇತ್ರ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಪರ್ಸಂಟೇಜು, ವ್ಯವಹಾರ, ಕಮಿಷನ್ನು, ಲಂಚ, ಇಂಥ ಸನ್ನಿವೇಶದಲ್ಲಿ ಅವರು ಆಡಿದ ಮಾತು ನನಗೆ ಇವತ್ತು ಆ ಮಾತು ನೆನಪಾಯಿತು. ಹಾಗೆಯೇ ಈ ಭ್ರಷ್ಟತೆ ಅನ್ನೋದು ಇದೆಯಲ್ಲ, ಅದು ಕೇವಲ ಹಣ ತೆಗೆದುಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಮಾನಸಿಕ ಭ್ರಷ್ಟತೆ ಕೂಡ ಇದೆ. ನಾವು ಮಾನಸಿಕವಾಗಿ ಭ್ರಷ್ಟರಾಗ್ತಾ ಹೋಗ್ತೀವಿ. ಎರಿವೆ ಉದ್ದಕ್ಕೆ ಭಾಷಣ ಹೊಡೆಯಲ್ಲ. ನಾನು ಹೇಳೋದಕ್ಕೆ ಕಾರಣ, ನಾನು ಇಬ್ಬರು BJP ನಾಯಕರ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ, ಇನ್ನೊಬ್ಬರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವ ರೇಣುಕಾಚಾರ್ಯ. ಈಗ 4-6 ದಿನಗಳಿಂದ ಈ ವಿಚಾರ ಪ್ರಸ್ತಾಪ ಆಯಿತು. ಆದರೆ ಇದನ್ನು ಒಂದು ತಾತ್ವಿಕವಾದ ಅಂತ್ಯಕ್ಕೆ ಕೊಂಡೊಯ್ಯುವ ಒಂದು ಯತ್ನವನ್ನು ಪ್ರತಿಪಕ್ಷಗಳು ಮಾಡಲೇ ಇಲ್ಲ. ಇದೆಲ್ಲ ಸಾಮಾನ್ಯ ಕಣ್ರಿ ಅನ್ನುವ ಸ್ಥಿತಿಯಲ್ಲಿ ಅದು ಹೋಗೋ ಕಾಣುತ್ತೆ. ಆಗಲೇ ಮಾಧ್ಯಮ ಕೂಡ ಹೌದಾ, ಮಾಧ್ಯಮ ಹಿಜಾಬು, ಮುಸ್ಲಿಮು, ಹಲಾಲು ಇಂಥ ವಿಚಾರಗಳಲ್ಲಿ ಮುಳುಗಿರೋದ್ರಿಂದ ಈ ಎರಡು ವಿಚಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಗಂಭೀರವಾಗಿ ಚರ್ಚೆ ನಡೆದೇ ಇಲ್ಲ. ಮೊದಲನೇದು ಈಶ್ವರಪ್ಪನವರ ಪ್ರಕರಣವನ್ನು ತೆಗೆದುಕೊಂಡೆ. ಈಶ್ವರಪ್ಪ ಸಮಾಜದ ಕೆಳ ಹಂತದಿಂದ ಬಂದು ಇವತ್ತು ಬೆಳೆದಿರುವ ರೀತಿ ಏನಿದೆ, ಅದು ಈ ದೇಶದ ಜನತಂತ್ರದ ಕೊಡುಗೆ, ಈ ದೇಶದ ಸಂವಿಧಾನದ ಕೊಡುಗೆ. ಅದು ಅವರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೋಮುವಾದಿ ಭಾಷಣಗಳನ್ನು ಮಾಡೋದರಲ್ಲಿ ಅವರು ನಿಸ್ಸೀಮರು. ಬೆಂಕಿ ಹಚ್ಚುವಂಥ ಮಾತುಗಳನ್ನು ಅವರು ಆಡ್ತಾನೆ ಇರ್ತಾರೆ. RSSನ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದರಲ್ಲಿ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ತೋರಿಸಿಕೊಳ್ಳುವುದರಲ್ಲಿ ಅವರು ಕಾಲ ಕಳೀತಾರೆ. ಇದು ಒಂದೇ ಆಗಿದ್ದರೆ ಅಪಾಯ ಆಗಿರಲಿಲ್ಲ. ಈಗ ಅವರ ಮೇಲೆ ಬಂದಿರುವ ಭ್ರಷ್ಟತೆಯ ಆರೋಪಗಳು, ಅದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಅವರ ಮಂತ್ರಿಗಳಾದ ಮೇಲೂ ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಿತ್ತು. ಶಿವಮೊಗ್ಗದಲ್ಲಿ ನೀವು ಒಂದು ರೌಂಡ್ ಹೋದರೆ ಅಲ್ಲಿರುವ ಪೆಟ್ರೋಲ್ ಬಂಕಿಂದ ಹಿಡಿದು ಎಲ್ಲ ಆಸ್ತಿಗಳನ್ನ ತೋರಿಸ್ತಾರೆ ಜನ. ನನಗೆ ಗೊತ್ತಿಲ್ಲ, ಸತ್ಯನ ಸುಳ್ಳು ಗೊತ್ತಿಲ್ಲ. ಇದು ಈಶ್ವರಪ್ಪನವ್ರಿಗೆ ಸೇರಿದ್ದು, ಇದು ಯಡಿಯೂರಪ್ಪನವ್ರಿಗೆ ಸೇರಿದ್ದು, ಇಡೀ ಶಿವಮೊಗ್ಗದಲ್ಲಿ ಇಂಥ ಮಾತುಗಳು ಕೇಳಿಬರ್ತವೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ನೋಡಿ ಸ್ವಾಮಿ. ಎನಿವೆ, ಈಗ ಲೇಟೆಸ್ಟ್ ಆದದ್ದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರುವ ಒಬ್ಬ ಗುತ್ತಿಗೆದಾರರು ಪ್ರಧಾನಿ ಅವರಿಗೆ ನೀಡಿರುವುದು ಸಂತೋಷ್ ಅಂತಾನೆ ಅವರ ಹೆಸರು. ಅವರು ದೂರು ಕೊಟ್ಟಿದ್ದಾರೆ, ಬಹಿರಂಗವಾಗಿ ಮಾತನಾಡಿದ್ದಾರೆ. ಅವರ ದೂರಿನಲ್ಲಿ ಈಶ್ವರಪ್ಪನ ಹೆಸರು ನೇರವಾಗಿ ಇಲ್ಲ. ಈಶ್ವರಪ್ಪನವರು ಸುತ್ತಮುತ್ತಲ ಇರುವವರು ಏನಿದ್ದಾರೆ ಅವರು ಕಮಿಷನ್ಗಾಗಿ ಒತ್ತಾಯ ಮಾಡ್ತಿದ್ದಾರೆ ಮತ್ತು ನನ್ನ ಬಿಲ್ ಕ್ಲಿಯರ್ ಆಗ್ತಿಲ್ಲ ಅಂತ. ಅವರ ಪ್ರಕಾರ ಸುಮಾರು 9 ಕೋಟಿ ರೂಪಾಯಿಯಷ್ಟು ದುಡ್ಡು ನಿಂತಿದೆ. 100 ಕಾಮಗಾರಿಗಳನ್ನು ಮಾಡಿದ್ದಾರಂತೆ. ಆದರೆ ಅದೇ ಇದರಲ್ಲಿ ಹೇಳ್ತಾರೆ, ನಾನು ವರ್ಕ್ ಆರ್ಡ್ರ್ ನನಗೆ ಬಂದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ವರ್ಕ್ ಆರ್ಡ್ರ್ ಇಲ್ಲದೆ ಅವ್ರು ಹೇಗೆ ಮಾಡಿದ್ರು ಗೊತ್ತಿಲ್ಲ ನನಗೆ. ಮಂತ್ರಿಗಳು ಹೇಳುವ ಮೂಲಕ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವ ಆರೋಪ ಏನು? ಪ್ರತಿಶತ 40ರಷ್ಟು ಕಮಿಷನ್ ಕೇಳಲಾಗ್ತಾ ಇದೆ. ಅಂದರೆ ಒಂದು ಕಾಮಗಾರಿಗೆ 100 ರೂಪಾಯಿ ಇದ್ದರೆ ನೀವು 40 ರೂಪಾಯಿಯನ್ನು ಕೊಡಬೇಕು ಅಂತ. ಅಂದರೆ ಅವರ ಲೆಕ್ಕಾಚಾರದ ಪ್ರಕಾರನೇ ಸುಮಾರು 9 ಕೋಟಿ ರೂಪಾಯಿ ವ್ಯವಹಾರ ನಡೆದಿದ್ದರೆ 9 ಕೋಟಿಯಲ್ಲಿ 40%, ಸುಮಾರು ಅರ್ಧದಷ್ಟು
2-2.5 ಕೋಟಿ ಅಷ್ಟನ್ನು ಲಂಚವಾಗಿ ನೀಡಬೇಕು. ಇದು ಅವರ ಆರೋಪ. ಈ ಆರೋಪವನ್ನು ಅವರು ಪ್ರಧಾನಿಯವರಿಗೆ ಕೂಡ ಪತ್ರ ಬರೆದಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದೆ. ಅದರ ಪ್ರಕಾರ ಇದನ್ನು ತನಿಖೆ ಮಾಡಿಸುವ ಒಂದು ಸಂದೇಶ ಇದೆ ಅದರಲ್ಲಿ. ಹಾಗಿದ್ದರೆ ನ ಕಾಂಗ ನ ಖಾನೆ ದೂಂಗ ಹೇಳಿಕೆ ಏನಾಯಿತು? ಪ್ರಧಾನಿಯವರ ಹೇಳಿಕೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಸಚಿವರ ಮೇಲೆ ಪರಿಣಾಮವನ್ನೇ ಬೀರಿಲ್ವಾ? ಅಥವಾ ಮಾತಾಡ್ತಾ ಇರ್ತಾರೆ ನಾವು ಹಿಂಗೆ ಮಾಡೋಣ ಅನ್ನೋದೇ, ಅಥವಾ ಪ್ರಧಾನಿಯವರು ಕೂಡ ಈ ಭ್ರಷ್ಟಾಚಾರದ ವಿಚಾರ ಇದೆ ಇದು ಗಂಭೀರವಾಗಿ ಅವರಿಗೆ ತಗೋತಾ ಇಲ್ವಾ? ಹಿಂದಿನ ಸರ್ಕಾರ ಮಾಡಿದ ಭ್ರಷ್ಟಾಚಾರದ ವಿಚಾರವನ್ನು ಮಾತ್ರ ಗಂಭೀರವಾಗಿ ತಗೋಬೇಕು, ಈ ಒಂದು ಸಂದರ್ಭದಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಗಂಭೀರವಾಗಿ ತೆಗೆದುಕೋಬಾರದು ಅನ್ನೋದು ಪ್ರಧಾನಿ ಉದ್ದೇಶನೇ. ಇದು ಪ್ರಶ್ನೆಗಳು ನನಗೆ ಗೊತ್ತಿಲ್ಲ. ಸೊ ಕಳೆದ ಚುನಾವಣಾ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಪ್ರಚಾರ ಮಾಡಿದರು. ಕೊನೆಯ ಹಂತದಲ್ಲಿ ಅವರು ಮಾಡಿದ ಪ್ರಚಾರ ಸಾಕಷ್ಟು ಪರಿಣಾಮವನ್ನು ಬೀರಿತು. ಅವರು ಸಿದ್ದರಾಮಯ್ಯನವರ ಸರ್ಕಾರವನ್ನು ಪ್ರತಿಶತ 10ರ ಸರ್ಕಾರ ಅಂತ ಕರೆದರು, 10% ಗೌರ್ಮೆಂಟ್ ಅಂತ ಕರೆದರು. ಸೊ ಅದು ನಿಜ ಇರ್ಬೋದು, ಸುಳ್ಳು ಅಂತ ಹಾಗಿದ್ರೆ ಸಿದ್ದರಾಮಯ್ಯನವರು ಇದ್ದಾಗ ಪ್ರತಿಶತ 10% ಇತ್ತು, ಈಗ 40%ಗೆ ಏರಿದೆ. ಯಾರ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಎಳಿತಾ ಇದ್ದೀರಿ ನೀವು ರಾಜಕಾರಣಿಗಳು? ಪ್ರತಿಶತ 40ರಷ್ಟು ನೀವು ಕಮಿಷನ್ ಕರ್ನಾಟಕದಲ್ಲಿ ನಡೀತಿದೆ ಅಂತಾದರೆ ಒಂದು ರಸ್ತೆಗೆ 100 ರೂಪಾಯಿ ಬೀಳುವಲ್ಲಿ 40 ರೂಪಾಯಿ ಹೊರಟೋಗುತ್ತೆ, 60 ರೂಪಾಯಿ ಬೀಳುತ್ತೆ. ನೀವು 60 ರೂಪಾಯಿಯಲ್ಲಿ ಅವನು ತನ್ನ ಲಾಭವನ್ನು ಇಟ್ಟುಕೊಂಡು ಕಾಮಗಾರಿಯನ್ನು ಮುಗಿಸ್ಬೇಕು. ಆ ಕಾಮಗಾರಿ ಗುಣಮಟ್ಟ ಇನ್ನು ಹೇಗಿರುತ್ತೆ? ಅದು ಯಾರ ಹಣ, ಯಾರಪ್ಪನ ದುಡ್ಡು ಅದು? ಇದನ್ನು ಪ್ರಶ್ನಿಸುವವರು ಇಲ್ಲ ಅನ್ನುವಂತಾಗಿದೆ. ಅದರ ಜೊತೆಗೆ ಭ್ರಷ್ಟಾಚಾರ ಅನ್ನುವುದು ಒಂದು ಸಾಮಾನ್ಯ ಅನ್ನುವ ಮನಸ್ಥಿತಿಗೆ ಎಲ್ಲರೂ ಬಂದು ತಲುಪಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಅಂತ. ಇದರಿಂದ ನಾವು ಹೊರಗಡೆ ಬರೋದು ಹೇಗೆ, ಯಾವಾಗ ಗೊತ್ತಿಲ್ಲ ನನಗೆ. ಇದು ಅಪಾಯಕಾರಿಯಾದ ಸ್ಥಿತಿ. ಜನ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಇದೇನೇ ಇರಲಿ, ಈ ಒಂದು ಪ್ರಕರಣ ಬಂದ ಮೇಲೆ ನಿನ್ನೆನೋ ಇವತ್ತು ಈಶ್ವರಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಈಶ್ವರಪ್ಪನವರೇ, ನಿಮ್ಮನ್ನು ಯಾರೂ ಟಾರ್ಗೆಟ್ ಮಾಡಬೇಕಾಗಿಲ್ಲ. ನೀವು ಅಧಿಕಾರದಲ್ಲಿ ಇರುವವರು ಏನಿದ್ದೀರಿ, ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮನ್ನು ಯಾರು ಏನೂ ಮಾಡೋದಕ್ಕಾಗಲ್ಲ. ಟಾರ್ಗೆಟ್ ಮಾಡೇ ಮಾಡ್ತಾರೆ, ರಾಜಕಾರಣದಲ್ಲಿ ಟಾರ್ಗೆಟ್ ಮಾಡೇ ಮಾಡ್ತಾರೆ. ನಿಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಅದರ ಅರ್ಥ ಏನು? ನೀವು ಭ್ರಷ್ಟಾಚಾರವನ್ನು ಮಾಡಿದಿರೋ ಇಲ್ವೋ ಅನ್ನೋದನ್ನು ಹೇಳಬೇಕಲ್ವಾ? ಅಥವಾ ನೀವು ಆರೋಪ ಮುಕ್ತರಾಗಿ ಬರಬೇಕಲ್ವಾ? ಸಾಮಾನ್ಯನಿಗೆ ಒಂದು ಕಾನೂನು, ಮಂತ್ರಿಗಳಿಗೆ ಒಂದು ಕಾನೂನು, BJPಯವರಿಗೆ ಒಂದು ಕಾನೂನು, ಕಾಂಗ್ರೆಸ್ನವರಿಗೆ ಒಂದು ಕಾನೂನು, JDSನವರಿಗೆ ಒಂದು ಕಾನೂನು, ಎಲ್ಲರಿಗೂ ಒಂದೇ ಕಾನೂನಾಗಿರ್ಬೇಕಲ್ವಾ? ನೀವು ಆಸ್ತಿ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ, ವರಮಾನಕ್ಕಿಂತ ಜಾಸ್ತಿ ಆಸ್ತಿ ಪಡೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಮೇಲೆ ದಾಳಿ ಮಾಡಿದ್ರಿ ನೀವು? ನಾನು ಅದನ್ನು ಟೀಕಿಸ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. DK ಶಿವಕುಮಾರ್ ಅವ್ರು ಮಾಡಿದರೆ ಪ್ರಾಮಾಣಿಕರಾಗಿದ್ದರೆ ಹೊರಗಡೆ ಬರ್ತಾರೆ. ಈಗ ಲೇಟೆಸ್ಟಾಗಿ ದೇವೇಗೌಡರ ಹೆಂಡತಿ ಮನೆಯನ್ನು ಇನ್ಕಮ್ ಟ್ಯಾಕ್ಸು ಇದು ಮಾಡ್ತಾ ಮಾಡಿ. ಆದರೆ ರಾಜಕೀಯ ಅಸ್ತ್ರವನ್ನು ಬಳಸ್ತೀರಾ? ಕಳ್ಳರು, ಸುಳ್ಳು, ಭ್ರಷ್ಟರು, ಅಯೋಗ್ಯರನ್ನೆಲ್ಲ ಅಕ್ಕಪಕ್ಕ ಇಟ್ಕೊಬಿಟ್ಟು ಇದನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ತೀರಾ? ನಿಜವಾಗಿ ನಿಮಗೆ ಪ್ರಾಮಾಣಿಕತೆ ಬಗ್ಗೆ ಒಂದು ನಂಬಿಕೆ ಇದೆಯಾ? ರಹಿತ ಆಡಳಿತದ ಬಗ್ಗೆ ನಿಮಗೊಂದು ನಂಬಿಕೆ ಇದೆಯಾ? ಕಾಣ್ತಾ ಇಲ್ಲ ನನಗೆ. ಇದು ಮೇಜರ್ ಪ್ರಾಬ್ಲಮ್. ಈಗ ಈಶ್ವರಪ್ಪ ಇದರಿಂದ ಹೊರಗೆ ಬರಬೇಕಾಗಿದೆ. ಇದೊಂದು ಇಶ್ಯೂ ಆಗಿ ಮಾಧ್ಯಮಗಳು ತಗೋಬೇಕಾಗಿತ್ತು ಅಂತ, ಇದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಅಂತ. ಯಾಕೆಂದರೆ ಇದು ಮೊದಲ ಬಾರಿ ಅಲ್ಲ. ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಮೊದಲೇ ದೂರನ್ನು ಕೊಟ್ಟಿದ್ದರು, ಅದು ಏನೂ ಆಗಿಲ್ಲ. ಅವ್ರದ್ದು 40% ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರಿಗೂ ದೂರು ಕೊಟ್ಟಿದ್ದರು, ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದನ್ನು ನೀವು ಗಂಭೀರವಾಗಿ ತಗೊಂಡಿಲ್ಲ, ಮಾಧ್ಯಮವು ಗಂಭೀರ ತಗೊಂಡಿಲ್ಲ, ಇದ್ರ ಬಗ್ಗೆ ಚರ್ಚೆನೇ ನಡೆದಿಲ್ಲ. ಇದು ನನಗೆ ಆಘಾತವನ್ನು ಉಂಟು ಮಾಡುವಂಥದ್ದು. ಈಶ್ವರಪ್ಪನವರು ಮೇಲೆ ಟಾರ್ಗೆಟ್ ಮಾಡಿದರೆ ಅವರು ಅದರಿಂದ ಹೊರಗಡೆ ಬರಬೇಕು. ನಾವು ಸತ್ಯಸಂಧರು ಅಂತ ತೋರಿಸ್ಕೋಬೇಕು. ಯಾಕೆಂದರೆ ಸಾರ್ವಜನಿಕ ಬದುಕಿನಲ್ಲಿ ನಿಮಗೆ ಸಿಗುವ ಪ್ರತಿ ಒಂದೊಂದು ಪೈಸೆ ಹಣ ಕೂಡ ಈ ಸಾರ್ವಜನಿಕ ತೆರಿಗೆ ಹಣ, ಒಂದೊಂದು ಪೈಸೆ ಕೂಡ ಈ ದೇಶದ ಜನರ ಬೆವರಿನಿಂದ ಬಂದ ಹಣ. ಅದನ್ನು ನೀವು ಕಬಳಿಸ್ತೀರಿ ಅಂತಂದರೆ ನೀವು ಯಾವ ರೀತಿಯ ಜನ ಇರ್ಬೋದು ರಾಜಕಾರಣಿಗಳು? ಆದರೂ ಕೂಡ ಜನ ನಂಬ್ತಾರೆ. ನನಗೆ ಆಶ್ಚರ್ಯ ಆಗೋದು ಅಂದರೆ ನಾವು ಮಹಾನ್ ಪ್ರಾಮಾಣಿಕರು ಅಂತ ಮಾತನಾಡುವ ಸಂಘ ಪರಿವಾರದವರು, ಮುಭಕ್ತರುಗಳು ಎಲ್ಲ ಹೊರಟೋದ್ರು ಈಶ್ವರಪ್ಪನವ್ರ ವಿಚಾರದಲ್ಲಿ.
ಒಂದು ಹೇಳಿಕೆನೂ ಬರ್ತಾ ಇಲ್ಲ, ಈಶ್ವರಪ್ಪರು ಹೊಡೆದ್ರೋ ಇಲ್ವೋ ಅಂತ ಒಂದು ತನಿಖೆ ಆಗಲಿ ಅಂತ ಯಾಕ್ರಪ್ಪ ಹೇಳ್ತಾ ಇಲ್ಲ ನೀವೆಲ್ಲ? ದಿಸ್ ಈಸ್ ಒಂದು ಪ್ರಕರಣ. ಇನ್ನೊಂದು ಬಹಳ ಮುಖ್ಯವಾದ್ದು ಪ್ರಕರಣ ಯಾವುದು ಅಂತ, ಅದು ರೇಣುಕಾಚಾರ್ಯ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಕೊಟ್ಟಿ ಜಾತಿ ಪತ್ರ ಅಂತ. ಇದು ದೊಡ್ಡ ಅಪರಾಧನೇ. ಅವರು ಕೊಟ್ಟಿ ಜಾತಿ ಪತ್ರದ ಮೇಲೆ ಪತ್ರವನ್ನು ತೆಗೆದುಕೊಂಡಿದ್ದರೆ ಅದು ಕಾನೂನಿಗೆ ವಿರುದ್ಧವಾದ್ದು, ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗುವಂಥದ್ದು. ರೇಣುಕಾಚಾರ್ಯ ಬಾಯಿ ಬುಡುಕ ಮಾತಾಡ್ತಾನೆ ಇರ್ತಾರೆ. ಯಾವುದಕ್ಕೂ ಒಂದು ಸಲ ಎಲ್ಲೆಲ್ಲೋ ಕನೆಕ್ಷನ್ಗಳು ತಪ್ಪದಾಗ ಕಾಣುತ್ತೆ. ಈಶ್ವರಪ್ಪನವರಿಗೆ ನಾಲಿಗೆ ಮತ್ತು ಬುದ್ಧಿ ಕನೆಕ್ಷನ್ ತಪ್ಪಿದೆ ಅಂತ ಸಿದ್ದರಾಮಯ್ಯ ಹಲವು ಬಾರಿ ಹೇಳಿದ್ದಾರೆ. ನೋಡಿದ್ರೆ ಈ MP ರೇಣುಕಾಚಾರ್ಯ ಕತೆ ಕೂಡ ಅಷ್ಟೆ, ಅವರಿಗೂ ಅಲ್ಲಿ ಕನೆಕ್ಷನ್ ಇದ್ದಂಗೆ ಕಾಣ್ತಾ ಇಲ್ಲ. ನಾಲಿಗೆ ಏನೇನೋ ಮಾತಾಡುತ್ತೆ, ಅದಕ್ಕೊಂದು ಮೇಲೆ ನಿಯಂತ್ರಣನೇ ಇಲ್ಲ. ಈ ಮನುಷ್ಯ ಈ ಕೊಟ್ಟಿ ಜಾತಿ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪ. ಅವರ ಅವರ ಅಣ್ಣ ನೀಡಿರುವ ಹೇಳಿಕೆಯನ್ನು ನೋಡಿದೆ. ಅವರು MP ದಾರಕೇಶ್ವರಯ್ಯ ಅಂತ. ಈ ದಾರಕೇಶ್ವರಯ್ಯ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಕುಟುಂಬದ ಜಾತಿ ಪ್ರಮಾಣ ಪತ್ರ ಸಿಂಧು. ಅದು ಹೈಕೋರ್ಟೇ ಇದಕ್ಕೆ ಸಿಂಧುಗೊಳಿಸಿದೆ ಅನ್ನೋ ಮಾತನ್ನು ಅವರು ಆಡ್ತಾರೆ. ಅದರ ಜೊತೆಗೆ ಅವರು ಅಖಿಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಆಗಿದ್ದಾರೆ. 2 ಬಾರಿ ಇಲೆಕ್ಷನ್ ನಿಂತಿದ್ದರಂತೆ ಅವರು. ಒಂದು ಬಾರಿ ಲೋಕಸಭೆಗೆ ಗುಲ್ಬರ್ಗಾದಿಂದ, ಇನ್ನೊಂದು ಬಾರಿ ಕನಕಗಿರಿಯಿಂದ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಿಂತಿದ್ದರಂತೆ. ಆವಾಗ ಚುನಾವಣಾ ಆಯೋಗ ಒಪ್ಪಿಕೊಬಿಟ್ಟಿದೆ. ಚುನಾವಣಾ ಆಯೋಗ ಒಪ್ಪಿಕೊಳ್ಳಲಿ ಹೈಕೋರ್ಟ್ ಏನೇ ಅನ್ನಲಿ, ನೀವು ಬೇಡ ಜಂಗಮರೇ ಅಥವಾ ಹಿಂದೂ ಲಿಂಗಾಯತರೇ ಅನ್ನೋದು ಸ್ಪಷ್ಟ ಆಗಬೇಕಲ್ಲ. ಬೇಡ ಜಂಗಮ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನೀವು ಲಾಭವನ್ನು ಪಡೆಯೋದಕ್ಕೆ ಹೋಗ್ತೀರಿ ಅಂದರೆ ನೀವು ಯಾವ ರೀತಿ ರಾಜಕಾರಣಿಗಳು? ನೀವು ಅಧಿಕಾರಕ್ಕೆ ಬಂದರೆ ಇಡೀ ರಾಜ್ಯವನ್ನೇ ಕಬಳಿಸ್ಬಿಡಲ್ವ ನೀವು, ನುಂಗ್ಬಿಡಲ್ವ ನೀವು? ಆ ಅಪಾಯ ನನಗೆ ಕಾಣ್ತಾ ಇದೆ. ಈ ಬಗ್ಗೆ ಇದನ್ನು ಕೂಡ ಎಲ್ಲರೂ ಒಪ್ಪಿಕೊಂಡಂತೆ ಕಾಣುತ್ತೆ. ಇದೊಂದು ಪ್ರಮುಖ ವಿಚಾರವಾಗಿ ಚರ್ಚೆನೇ ಆಗ್ತಾ ಇಲ್ಲ. ಸೊ ಅವರು ದಾರಕೇಶ್ವರಯ್ಯ ಹೇಳ್ತಾರೆ, ನನ್ನ ಸಹೋದರನ ಪುತ್ರಿ ಚೇತನಾಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಡಿಸಿದ್ದರೂ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆದಿಲ್ಲ ಅನ್ನೋ ಮಾತನಾಡ್ತಾರೆ. ಅವರು ಕೊಡಿಸಿದ್ದರೂ ಅದರ ಅರ್ಥ ಏನು? ಈ ಮಾತಿನ ಅರ್ಥ ಆದರೆ ಇದು ಕೊಟ್ಟಿ ಆಗಿದ್ದರೂ ಕೂಡ ಓಕೆ, ನಾವೇನು ಲಾಭ ಪಡೆದಿಲ್ಲ ಅಂತ ಅಲ್ವಾ? ಅದು ಕೊಟ್ಟಿ ಪ್ರಮಾಣ ಪತ್ರ ಅಂತ ನೀವು ಒಪ್ಕೊಂಡಂತೆ ಕಾಣಲ್ವಾ? ಅದರಂತೆ 1966-67ರಲ್ಲಿ ರೇಣುಕಾಚಾರ್ಯ ಅವರ ಶಾಲಾ ಪ್ರಮಾಣ ಪತ್ರದಲ್ಲಿ ಅವರು ಹಿಂದೂ ಲಿಂಗಾಯತ ಅಂತಿದೆ ಅನ್ನೋ ಅಂಶ ಹೊರಗಡೆ ಬಂದಿದೆ. ಹಾಗಿದ್ದರೆ 66-67ರಲ್ಲಿ ಸ್ಕೂಲಿಗೆ ಹೋಗುವಾಗ ಹಿಂದೂ ಲಿಂಗಾಯತರಾಗಿದ್ದಂತಹ ರೇಣುಕಾಚಾರ್ಯರು ಅವ್ರ ಕುಟುಂಬ ಹೇಗೆ ಅವರು ಬೇಡ ಜಂಗಮ ಆಗ್ತಾರೆ ಅನ್ನೋದು ಭಾಳ ಮುಖ್ಯ. 2013 ಮತ್ತು 2014ರಲ್ಲಿ ಅವ್ರ ಕುಟುಂಬದವರು ಬೇಡ ಜಂಗಮರಾಗ್ಬಿಡ್ತಾರೆ. ಸೊ ಇದರ ಪರಿಣಾಮಗಳ ಬೆಲೆ ಇದೊಂದು ಅಪರಾಧ ಅನ್ನುವುದು ಒಂದು ಕಡೆ. ಎರಡನೇದು ಏನು ಗೊತ್ತಾ? ಸೊ ನೀವು ಇನ್ಯಾರಿಗೂ ST ಸೌಲಭ್ಯ ಸಿಗುವುದನ್ನು ನೀವು ಕಸಿದುಕೋತಿದ್ದೀರಿ ಅಂತ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಿದ್ದೀರಿ, ಮೀಸಲಾತಿಯನ್ನು ದುರ್ಬಳಕೆ ಮಾಡ್ಕೋತಿದ್ದೀರಿ. ನೀವು ಇಂಥದ್ದನ್ನ ಮಾಡುವ ಮೂಲಕನೇ ಮೇಲ್ಜಾತಿಯವರು ಈ ಇಡೀ ಹಿಂದುಳಿದ ವರ್ಗಗಳಿಗೆ, SC STಗಳಿಗೆ ಕೊಡುವಂತಹ ಮೀಸಲಾತಿಯನ್ನೇ ವಿರೋಧ ಮಾಡ್ತಾರೆ. ಅದರ ಜವಾಬ್ದಾರರು ಹೊಣೆಗಾರರು ನೀವು ಕೂಡ ಆಗ್ತೀರಿ. ನ್ಯಾಯಬದ್ಧವಾಗಿ ಸಿಗಬೇಕಾದ್ದು ಯಾರಿಗೆ ಸಿಗಬೇಕೋ ಅದು ಈ ಸಮಾಜದಲ್ಲಿ ಸಿಗದೇ ಇದ್ದರೆ, ಶಾಸಕರಾದರೂ ಮಂತ್ರಿಗಳಾದವರು ಇದನ್ನೇ ಬಳಸ್ಕೋತಾ ಕೂತ್ಕೊಂಡ್ರೆ ಈ ಸಮಾಜವನ್ನು ಯಾರು ಉಳಿಸುವವರು? ಈ ಬಗ್ಗೆ ಕೂಡ ಚರ್ಚೆ ನಡೀಬೇಕು. ಯೂಶ್ವಲಿ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋದು ನಾವೆಲ್ಲ ಮಾಧ್ಯಮದಲ್ಲಿ ಕಲಿತ ಪಾಠ. ಅದು ನಮ್ಮ ನಂಬಿಕೆ ಕೂಡ. ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಮಾಡುವ ತಪ್ಪುಗಳನ್ನು ತೋರಿಸ್ಬೇಕು. ಇಂತಹ ವಿಚಾರಗಳನ್ನು ಮಾಧ್ಯಮ ಬಿಟ್ಬಿಡಿ. ಬರೇ ಕೋಮುವಾದದ ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತೀವಿ. ನಾನು ಒಂದು ಚಾನೆಲಲ್ಲಿ ನೋಡ್ತಾ ಇದ್ದೆ, 2 ಮುಸ್ಲಿಂ ಪ್ರತಿನಿಧಿಗಳನ್ನ ಕೂಡಿಸ್ಕೊಳ್ಳೋದು, ಬೈಯೋದು ಅವರ ಮೇಲೆ. ಇದು ಈ ನಿರೂಪಣೆ ಮಾಡುವ ವಿಧಾನ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಅವರು ಡಿಫೆಂಡ್ ಮಾಡ್ತಾ ಹೋಗಬೇಕು, ಇವರು ಅವ್ರ ಮೇಲೆ ನಾಗಪುರದ ಪ್ರತಿನಿಧಿಗಳಾಗಿ ಅಟ್ಯಾಕ್ ಮಾಡ್ತಾ ಹೋಗೋದು. ಇದನ್ನೇ ಕರೆದು ಕೂಡಿಸಿ, ರೇಣುಕಾಚಾರ್ಯವನ್ನು ಕರೆದು ಕೂಡಿಸಿ, ಈಶ್ವರಪ್ಪನವ್ರು ಕರೆದು ಕೂಡಿಸಿ, ಅವ್ರ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ಕೇಳಿ, ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಬಲಾಢ್ಯರ ಮೇಲೆ ಅಟ್ಯಾಕ್ ಮಾಡಿ, ಯಾರ ದುರ್ಬಲರ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುವಂಥ ಮಾಧ್ಯಮ.
ಅದು ನನಗೆ ರಿಪಬ್ಲಿಕ್ ಟಿ ವಿಯಲ್ಲಿ ನೆನಪಾಗುತ್ತೆ ಕೊನೆಯದಾಗಿ. ರಿಪಬ್ಲಿಕ್ ಟಿ ವಿಯಲ್ಲಿ ಇಬ್ಬರು ಮುಸ್ಲಿಂ ಪ್ರತಿನಿಧಿಗಳಿರ್ತಾರೆ ಕರೆದು ಕೂಡಿಸ್ಕೊಂಡು ಅರ್ನಬ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಮಹಾನ್ ನಿರೂಪಕ ಅಂಥೇಳಿ ಸಾಬೀತುಪಡಿಸ್ತಾ ಹೋಗ್ತಾರೆ. ಅದು ನೋಡಿದರೆ ಅವರಿಬ್ಬರಿಗೆ ಕಾಸು ಕೊಟ್ಟು ಕರೆದು ಕೂಡಿಸ್ತಾ ಜನ ಅಂತ ಹೇಳಲಾಗ್ತಾ ಇದೆ. ಅವ್ರಿಗೆ ಪೇಮೆಂಟ್ ಮಾಡ್ತಾರೆ, ಅವ್ರು ಬಂದು ಕೂತ್ಕೊಂಡು ಬಯಸ್ಕೊಂಡು ಎದ್ದು ಹೋಗ್ತಾರೆ. ಈ ಸ್ಥಿತಿಗೂ ಮಾಧ್ಯಮ ಬಂದಿದೆ. ಎನಿವೆ, ರೇಣುಕಾಚಾರ್ಯ ಮತ್ತು ಈಶ್ವರಪ್ಪ ಅವ್ರ ಮೇಲೆ ಏನಿದ್ದಾರೆ, ಅವ್ರ ಮೇಲಿರುವ ಆರೋಪಗಳೇನಿವೆ ಅದರ ತನಿಖೆ ಆಗಲೇಬೇಕು. ಸರ್ಕಾರ ನಿಜವಾಗಿ ಇದು ಜನರ ಸರ್ಕಾರ ಆಗಿದ್ದರೆ ಇವರಿಬ್ಬರ ಮೇಲೆ ತನಿಖೆ ನಡೆಸಲಿ. ಅವರು ತಪ್ಪಿತಸ್ಥರಾಗಿದ್ದರೆ ಅವರಿಗೆ ಶಿಕ್ಷೆ ಆಗಲಿ. ತಪ್ಪಿತಸ್ಥರ ಅಲ್ಲದಿದ್ದರೆ ಅವರ ರಾಜಕೀಯ ಬದುಕಿನಲ್ಲಿ ಮುಂದುವರಿಲಿ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲಿ, ಏನು ಬೇಕಾದರೂ ಅಲ್ಲಿಯವರೆಗೆ ತನಿಖೆ ಆಗುವವರೆಗೆ ಈಶ್ವರಪ್ಪ ಮತ್ತು ರೇಣುಕಾಚಾರ್ಯ ಸಾರ್ವಜನಿಕ ಬದುಕಿನಲ್ಲಿ ತಾವು ಮುಂದುವರಿಬೇಕು ಬೇಡವಂತ ಯೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.